ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ 2013 ಬಗ್ಗೆ ಹೇಳ್ತೀನಿ. ಈ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ 2013 ಈ ಲ್ಯಾಂಡ್ ಲಾ ಒಳಗೆ ಬರುತ್ತೆ. ಫಾರ್ ದ ಫೈನಲ್ ಇಯರ್ ಲಾ ಸ್ಟೂಡೆಂಟ್ಸ್ ದಿಸ್ ಇಸ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆ್ಯಂಡ್ ಎಕ್ಸಾಮಿಗೆ ಕೂಡ ಇದೆ. ಅದ್ರ ಸಲುವಾಗಿ ಇದು ಏನು ಹಿಸ್ಟ್ರಿ ಇದೆ, ಈ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಹೇಗೆ ಬಂತು ಅನ್ನೋದು ಒಂದು ಕ್ವಶನು ಇದೆ. ಪ್ಲಸ್ ನೀವು ತಿಳ್ಕೊಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಯಾಕೆ ಮಾಡಿದ್ರಂದ್ರೆ, ಈ ಗೌರ್ಮೆಂಟ್ನವರು ದಟ್ ಈಸ್ ಯೂನಿಯನ್ ಆಗಲಿ ಸ್ಟೇಟ್ನವರಾಗಲಿ ಲ್ಯಾಂಡನ್ನು ಅಕ್ವೈರ್ ಮಾಡ್ತಾರೆ ಫಾರ್ ದ ಪಬ್ಲಿಕ್ ಪರ್ಪಸ್. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿ, ಇಂಡಸ್ಟ್ರಿಯಲೈಸೇಷನ್ ಆಗಲಿ, ಇದ್ರ ಸಲುವಾಗಿ ಎಲ್ಲ ಅಕ್ವೈರ್ ಮಾಡೋದು. ಇದೆಲ್ಲ ರೆಗ್ಯುಲೇಟ್ ಯಾವ್ದು ಮಾಡೋದು, ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ರೆಗ್ಯುಲೇಟ್ ಮಾಡುತ್ತೆ. ಈಗ ಹಿಸ್ಟ್ರಿ ತಿಳ್ಕೊಳ್ಳೋಣ. ಈಗ ನಾನು ಇಯರ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೀನಿ. ಆ ಇಯರಲ್ಲಿ ಏನಾಯ್ತು ಜಿಸ್ಟ್ ಅಲ್ಲಿ ಹೇಳ್ತೀನಿ, ಡಿಟೇಲ್ ಆಗಿ ನೀವು ಓದಬೇಕು. ಬಟ್ ಫಾರ್ ರಿಮೆಂಬರ್, ನಿಮಗೆ ನೆನಪು ಮಾಡ್ಕೊಳ್ಳೋಕ್ಕೆ ಜಸ್ಟ್ ಅಲ್ಲಿ ನಿಮಗೆ ಇಯರ್ಸ್ ಅಲ್ಲಿ ಏನಾಯ್ತು ಅಂತ ಹೇಳ್ತೀನಿ. 1824 ಫಸ್ಟ್ ತಗೊಳ್ಳಿ. ಅದರೊಳಗೆ ಬೆಂಗಾಲ್ ರೆಗ್ಯುಲೇಷನ್ 1 ಅಂತ ಆಕ್ಟ್ ಬಂತು. ಅದರೊಳಗೆ ಫಸ್ಟ್ ಟೈಮ್ ಬ್ರಿಟಿಷ್ ಲ್ಯಾಂಡ್ ಅನ್ನ ಪಬ್ಲಿಕ್ ಪರ್ಪಸ್ ಸಲುವಾಗಿ ಅಕ್ವೈರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ ಫೋರ್ಟ್ ವಿಲಿಯಮ್ಸ್ ಕಂಟ್ರೋಲ್ ಇತ್ತು ಅಲ್ಲೆಲ್ಲ ಈ ಆಕ್ಟ್ ಇಂಪ್ಲಿಮೆಂಟ್ ಆಗ್ತಾ ಹೋಯ್ತು. ಇನ್ 1839 ಅಲ್ಲಿ ಏನಾಯ್ತು, ಬಿಲ್ಡಿಂಗ್ ಆಕ್ಟ್ 17 ಅನ್ನೋದು ಬಂತು. ಎಲ್ಲಿ ಬಾಂಬೆ ಅಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. 1850 ಅಲ್ಲಿ ರೈಲ್ವೇಸ್ ಬಂತು. ರೈಲ್ವೇಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಈ ಪಬ್ಲಿಕ್ ವೆಲ್ಫೇರ್ ಸಲುವಾಗಿ ಏನು ಮಾಡ್ತಾ ಇದ್ರಲ್ಲ ಅಕ್ವಿಸಿಷನ್, ಸೊ ಅದ್ರೊಳಗೆ ರೈಲ್ವೇಸ್ ಕ್ಲಾಸ್ ಕೂಡ ಆ್ಯಡ್ ಆಯಿತು. ಬಟ್ ಇದು 1824, 1852 ಮತ್ತು 1850 ಅಲ್ಲಿ ಏನೇನು ಆಯ್ತಲ್ಲ, ಇವೆಲ್ಲ ಏನು ಮೇನ್ ಇಂಟೆನ್ಷನ್ ಇತ್ತಂದರೆ, ಈ ರ್ಯಾಷನಲ್ಲೇ ಏನಿತ್ತು, ಪಬ್ಲಿಕ್ ವೆಲ್ಫೇರ್ ಸಲುವಾಗಿ ರೋಡ್ ವೈಡನ್ ಮಾಡೋದಾಗಲಿ ಅಥವಾ ಈ ಕೆನಾಲ್ಸ್ ಮಾಡೋದಾಗಲಿ, ಬಿಲ್ಡಿಂಗ್ಸ್ ಮಾಡೋದಾಗಲಿ, ಇದೇ ರ್ಯಾಷನಲ್ಲೇ ಇತ್ತು. ಬಟ್ ಆಮೇಲೆ ಇವೆಲ್ಲ ಏನೇನು ಎನಾಕ್ಟ್ಮೆಂಟ್ಸ್ ಆಗಿತ್ತಲ್ಲ, ಇದೆಲ್ಲ ಅಬಾಲಿಷ್ ಮಾಡಿದ್ದು ಯಾವ ಆ್ಯಕ್ಟ್, ದಟ್ ಈಸ್ 1857 ಅಲ್ಲಿ. ದಟ್ ಈಸ್ ಆ್ಯಕ್ಟ್ 6 ಅಂತ ಬಂತು 1857. ಇದರೊಳಗೆ ಈಸ್ಟ್ ಇಂಡಿಯಾ ಕಂಪ್ನಿನವರು ಕೆಲವೊಂದು ಇಂಪ್ರೂವ್ಮೆಂಟ್ ಮಾಡಿದ್ರು. ಆಮೇಲೆ ಇವರು ಕಾಂಪೆನ್ಸೇಷನ್ ಅನ್ನೋ ವರ್ಡ್ ತಗೊಂಡ್ ಬಂದ್ರು. ಇದ್ರೊಳಗೆ ವರ್ಡ್ ಫಸ್ಟ್ ಟೈಮ್ ಬಂತು. ಆಮೇಲೆ ಇದ್ರೊಳಗೆ ಹೇಗಿತ್ತಂದ್ರೆ, ಈಗ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅಗ್ರಿಮೆಂಟ್ ಕಲೆಕ್ಟರ್ ಜೊತೆ ಮಾಡ್ಕೋಬೇಕು ವೈಲ್ ಡಿಟರ್ಮೈನಿಂಗ್ ದ ಕಾಂಪೆನ್ಸೇಷನ್. ಅವನೇ ಡಿಟರ್ಮೈನ್ ಮಾಡ್ತಾನೆ. ಈಗ ಅಗ್ರಿಮೆಂಟ್ ಆಗಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೋದು, ಆರ್ಬಿಟ್ರೇಷನ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮಾಡಬಹುದು. ಬಟ್ ಏನಾಯ್ತು, ಇದು ಆರ್ಬಿಟ್ರೇಷನ್ ಏನು ಇಂಟ್ರೊಡ್ಯೂಸ್ ಮಾಡಿದ್ರು ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅದ್ರ ಸಲುವಾಗಿ 1870 ಅಲ್ಲಿ ಆಕ್ಟ್ 10 ಅಂತ ಬಂತು. ಅದ್ರೊಳಗೆ ಸಿವಿಲ್ ಕೋರ್ಟ್ ಅನ್ನೋದು ಹೊಸದು ಇಂಟ್ರೊಡ್ಯೂಸ್ ಮಾಡಿದ್ರು. ಏನೇ ಡಿಸ್ಪ್ಯೂಟ್ ಇದ್ರೂ ಸಿವಿಲ್ ಕೋರ್ಟ್ ಅಲ್ಲಿ ಹೋಗಿ ರಿಸಾಲ್ವ್ ಮಾಡ್ಕೋಬಹುದು. ಈಗ ಅಗ್ರಿಮೆಂಟ್ ಬಗ್ಗೆ ಹೇಳಿದೆ. ಕಲೆಕ್ಟರ್ ಅದ್ರ ಪ್ರಕಾರ ಏನು ಕಾಂಪೆನ್ಸೇಷನ್ ಕೊಡಲಿಲ್ಲ ಅಂದರೆ ಸಿವಿಲ್ ಕೋರ್ಟಿಗೆ ಬರ್ಬೋದು. ಬಟ್ 1870 ಆ್ಯಕ್ಟ್ ಒಳಗೂ ತುಂಬ ಪ್ರಾಬ್ಲಮ್ಸ್ ಆಯಿತು. ಅದಾದಮೇಲೆ ಫೈನಲಿ ಆ 1870 ಆ್ಯಕ್ಟ್ ರಿಪೀಲ್ ಮಾಡಿ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ 1894 ಅನ್ನು ಅನ್ಯಾಕ್ಟ್ ಮಾಡಿದರು. ಸೊ ಈ ಆ್ಯಕ್ಟ್ ಎಲ್ಲಾಗ್ತಿತ್ತು, ಬ್ರಿಟಿಷ್ ಇಂಡಿಯಾ ಎಲ್ಲಿದೆ, ಬ್ರಿಟಿಷ್ ಇಂಡಿಯಾ ಎಲ್ಲಿತ್ತು ಅಲ್ಲಿ ಅಷ್ಟೇ ರೂಲಿಂಗ್ ಎಲ್ಲಿತ್ತು ಅಲ್ಲಷ್ಟೇ ಇದು ಆ್ಯಕ್ಟ್ ಇಂಪ್ಲಿಮೆಂಟ್ ಆಗ್ತಾ ಇತ್ತು. ಬಟ್ 1894 ಅಲ್ಲಿ ಏನಿತ್ತಂದ್ರೆ, ಈ ಪ್ರಿನ್ಸ್ಲಿ ಸ್ಟೇಟ್ಸಿಗೆಲ್ಲ ಇದು ಅಪ್ಲೈ ಆಗ್ತಾ ಇರಲ್ಲ. ಪ್ರಿನ್ಸ್ಲಿ ಸ್ಟೇಟ್ ಅಂದ್ರೆ ಹೈದರಾಬಾದ್, ಮಡ್ರಾಸ್, ಟ್ರಾವೆನ್ಕೋರ್. ಸೊ ಅವ್ರವ್ರದ್ದೇ ಸಪ್ರೇಟ್ ಆಕ್ಟ್ ಇತ್ತು. ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ 1899 ಮತ್ತೆ ಟ್ರಾವೆನ್ಕೋರ್ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ 1809 ಅವ್ರವ್ರದ್ದೇ ಆಕ್ಟ್ ಇತ್ತು. ಆಮೇಲೆ 1895 ಅಲ್ಲಿ ಏನಾಯ್ತು, ಇದೊಂದು ಸ್ಪೆಸಿಫಿಕ್ ರೈಟ್ಸ್ದೇ ಒಂದು ಎರ ಇತ್ತು. ಇದ್ರೊಳಗೆ ಹೋಮ್ ಬಿಲ್ ರೂಲ್ ಅಂತ ತಗೊಂಡು ಬಂದಿದ್ರು. ಆಮೇಲೆ ಅದ್ರೊಳಗೆ ಒನ್ ರೈಟ್ ಅಂತೂ ಗ್ಯಾರಂಟಿ ಮಾಡಿದ್ರು, ದಟ್ ಈಸ್ ಇನ್ವೈಲೇಬಿಲಿಟಿ ಆಫ್ ಒನ್ ಹೌಸ್. ಮತ್ತೆ 1923 ಒಳಗೆ ಏನಾಯ್ತು, ಒಂದು ಹೊಸ ಕಾನ್ಸೆಪ್ಟ್ ತಗೊಂಡು ಬಂದ್ರು, ದಟ್ ಈಸ್ ಈಗ ಅಕ್ವಿಸಿಷನ್ ಮಾಡೋ ಮುಂದೆ ಆಬ್ಜೆಕ್ಷನ್ ಮಾಡಬಹುದು ಅಂತ ಒಂದು ಪ್ರಾಮಿನೆಂಟ್ ಅಮೆಂಡ್ಮೆಂಟ್ ತಗೊಂಡು ಬಂದ್ರು. ಆಮೇಲೆ 1947 ದಟ್ ಈಸ್ ನಮ್ಮ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಕ್ತು. ಇಂಡಿಯಾ ಈ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ 1894 ಅನ್ನು ಅಡಾಪ್ಟ್ ಮಾಡ್ಕೊಂಡ್ರು ಥ್ರೂ ಇಂಡಿಯನ್ ಇಂಡಿಪೆಂಡೆನ್ಸ್ ಅಡಾಪ್ಟೇಷನ್ ಆಫ್ ಸೆಂಟ್ರಲ್ ಆಕ್ಟ್ಸ್ ಆ್ಯಂಡ್ ಆರ್ಡಿನೆನ್ಸ್ ಆರ್ಡರ್ 1948. ನೆಕ್ಸ್ಟ್ ಏನಾಯ್ತಂದ್ರೆ 1998 ಅಲ್ಲಿ ಈ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಕೆಲವೊಂದು ಅಮೆಂಡ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಈ ಕಾಂಗ್ರೆಸ್ ಲೆಡ್ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ದಟ್ ಈಸ್ UPA ಅವರು ಫಸ್ಟ್ ಟರ್ಮ್ ದಟ್ ಈಸ್ 2004 to 9 ಅಲ್ಲಿ ಅವರು 2007 ಲ್ಯಾಂಡ್ ಅಕ್ವಿಸಿಷನ್ ಬಿಲ್ ತಗೊಂಡು ಬಂದರು. ಅದರೊಳಗೆ ಆ ಬಿಲ್ ಒಳಗೆ ಏನೇನಿತ್ತಂದ್ರೆ,
ಈ SIA ದಟ್ ಈಸ್ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಈಗ ಲಾರ್ಜ್ ಫಿಸಿಕಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಒಂದು ಫುಲ್ ಕಾಲನಿಗೆ ಹೊರಗೆ ತೆಗಿತಾ ಇರ್ತಾರೆ ಅಕ್ವೈರ್ ಮಾಡೋಕ್ಕೆ. ಸೊ ಆ ಟೈಮಲ್ಲಿ SIA ಇಸ್ ಕಂಪಲ್ಸರಿ ಅಂತ ಅದ್ರೊಳಗೆ ಹೇಳಿದ್ರು. ಆಮೇಲೆ ಗೌರ್ಮೆಂಟ್ನವರು ಲಾಸ್ ಆಗಿದ್ದು ಕಾಂಪೆನ್ಸೇಷನ್ ಕೊಡಬೇಕು ಅಂತ ಇತ್ತು. ಅದ್ರೊಳಗೆ ಅಡಿಷ್ನಲಿ ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಫೆಸಿಲಿಟೀಸ್ ಕೊಡ್ಬೇಕಂತಾನು ಇತ್ತು. ಅದ್ರ ಜೊತೆಗೆ ಲ್ಯಾಂಡ್ ಅಕ್ವಿಸಿಷನ್ ಕಾಂಪೆನ್ಸೇಷನ್ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಅಥಾರಿಟಿ ಅನ್ನೋದು ಈ ಸ್ಟೇಟ್ ಆಗಲಿ ಸೆಂಟ್ರಲ್ ಲೆವೆಲ್ನಲ್ಲಾಗಲಿ ಎಸ್ಟಾಬ್ಲಿಷ್ ಮಾಡಬೇಕಂತ ಇತ್ತು. ಬಿಕಾಸ್ ಸ್ಪೀಡಿ ಡಿಸ್ಪೋಸಲ್ ಈ ಕಾಂಪೆನ್ಸೇಷನ್ ರಿಲೇಟೆಡ್ ಇಶ್ಯೂಸ್ ಇತ್ತಂದ್ರೆ ಅದ ನಂತರ ಮತ್ತೇನಾಯ್ತು, ಈ UPA ನವರು ಮತ್ತೆ 2011 ಮತ್ತೆ ಪವರಲ್ಲಿ ಬಂದಿದ್ರು. ಯಾಕಂದ್ರೆ 14th ಲೋಕಸಭೆಯಲ್ಲಿ ಅವರು ಡಿಸಾಲ್ಯೂಷನ್ ಆಗಿತ್ತು. ಸೊ ಮತ್ತೆ 2011 ಅವ್ರು ಏನ್ ತಗೊಂಡ್ ಬಂದ್ರು, ಲ್ಯಾಂಡ್ ಅಕ್ವಿಸಿಷನ್ ರಿಹ್ಯಾಬಿಲಿಟೇಷನ್ ಅಂಡ್ ರೀಸೆಟಲ್ಮೆಂಟ್ ಬಿಲ್ 2011 ಮತ್ತೆ ತಗೊಂಡ್ ಬಂದ್ರು ಅವರು. ಅದರೊಳಗೆ ಹೇಗಿತ್ತಂದ್ರೆ ಪ್ರೈವೇಟ್ ಪ್ರಾಜೆಕ್ಟ್ ಇತ್ತಂದ್ರೆ 80% ಆಫ್ ದ ಅಫೆಕ್ಟೆಡ್ ಫ್ಯಾಮಿಲಿದು ಅಗ್ರಿ ಮಾಡಬೇಕು ಅಂತ ಇತ್ತು. ನೆಕ್ಸ್ಟ್ ಏನಂದ್ರೆ PPP ದಟ್ ಈಸ್ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಪ್ರಾಜೆಕ್ಟ್. ಇದ್ರ ಸಲುವಾಗಿ 70% ಆಫ್ ದ ಅಫೆಕ್ಟೆಡ್ ಫ್ಯಾಮಿಲಿನೂ ಇದಕ್ಕೆ ಅಗ್ರಿ ಆಗಬೇಕು, ಹಂಗಿದ್ರೆ ಅಷ್ಟೇ ಅಕ್ವೈರ್ ಮಾಡ್ಬೋದು ಅಂತ ಇದ್ರೊಳಗೆ ಕೊಟ್ಟಿದ್ರು ಪ್ರಪೋಸಲ್. ಅದ್ರ ಜೊತೆಗೆ ಇವರು ಈ ಕಾಂಪೆನ್ಸೇಷನ್ ಹೇಗೆ ಪ್ರಪೋಸ್ ಮಾಡಿದ್ರು ಅಂದ್ರೆ 4 times ದ ಮಾರ್ಕೆಟ್ ರೇಟ್ ಆಫ್ ರೂರಲ್ ಏರಿಯಾಸ್ ಆಗಲಿ ಆ್ಯಂಡ್ 2 times ದ ಮಾರ್ಕೆಟ್ ರೇಟ್ ಆಫ್ ದ ಅರ್ಬನ್ ಏರಿಯಾಸ್, ಅದನ್ನ ಸೇರಿಸ್ಕೊಂಡು ಕ್ಯಾಲ್ಕುಲೇಟ್ ಮಾಡೋದು. ಆಮೇಲೆ ಅದ್ರ ಜೊತೆಗೆ ಆರ್ಟಿಸನ್ಸ್, ಟ್ರೇಡರ್ಸ್ ಮತ್ತೆ ಬೇರೆ ಬೇರೆ ಅಫೆಕ್ಟೆಡ್ ಫ್ಯಾಮಿಲೀಸ್ ನೋರಿಗೂ ಕೂಡ ಕಾಂಪೆನ್ಸೇಷನ್ ಕೊಡಬೇಕು. ಮತ್ತೆ ಅವ್ರ ಹತ್ರ ಲ್ಯಾಂಡ್ ಕೂಡ ಇರೋದಿಲ್ಲ, ಆದ್ರೂ ಕೂಡ ಅವ್ರಿಗೆ ಕಾಂಪೆನ್ಸೇಷನ್ ಕೊಡಬೇಕು. ದಟ್ ಈಸ್ ಒನ್ ಟೈಮ್ ಪೇಮೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದರಲ್ಲಿ ಕೊನೆಗೆ ಈ ಆಗಸ್ಟ್ 2013 ಅಲ್ಲಿ the right to fair compensation and transparency in land acquisition, rehabilitation and resettlement act 2013 ಬಿಲ್ ಪಾಸ್ ಆಯಿತು. ಆ್ಯಂಡ್ ಇದು 1st January 2014 ಅಲ್ಲಿ ಇದು ಎಫೆಕ್ಟ್ ಅಲ್ಲಿ ಬಂತು. ಬಟ್ ಇನ್ May 2014 ಅಲ್ಲಿ ಮತ್ತೆ BJP ಅವರು ಪವರಲ್ಲಿ ಬಂದರು. ದಟ್ ಈಸ್ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ನವರು. ಸೊ ಇವ್ರದ್ದೇನು ಅಜೆಂಡಾ ಇತ್ತು, ಡೆವಲಪ್ಮೆಂಟ್ ಡ್ರೈವನ್ ಎಜೆಂಡಾ ಇತ್ತು. ಅದ್ರ ಸಲುವಾಗಿ ಅವ್ರ ಎಕನಾಮಿಕ್ ಎಜೆಂಡಾ ಪೂರ್ತಿ ಮಾಡ್ಬೇಕಂತ ಅವರು ಏನಂದ್ರು, ಸೊ ಈ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಆಗಲಿ ಮತ್ತೆ ಬೇರೆ ಬೇರೆ ಪ್ರೋಗ್ರಾಮ್ ಇಂದ ಹೇಗೆ ಇಂಪ್ಲಿಮೆಂಟ್ ಮಾಡೋದು. ಸೊ ಇದ್ರ ಸಲುವಾಗಿ ಅವರು 2015 ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದ್ರೊಳಗೆ ಅವರು 5 categories ಕೊಟ್ಟಿದ್ದಾರೆ. ದ್ಯಾಟ್ ವಿಲ್ ಬಿ ಎಕ್ಸಮ್ಟೆಡ್ ಫ್ರಮ್ ದ ಆಕ್ಟ್. ಆಮೇಲೆ ಈ ಕನ್ಸೆಂಟ್ ಕೇಳೋದಾಗ್ಲಿ ಅಕ್ವಿಸಿಷನ್ ಸಲುವಾಗಿ ಅದು ಎಕ್ಸಮ್ಷನ್ ಆಗಿರುತ್ತೆ, ಆ 5 reasons ಇತ್ತಂದ್ರೆ. ಆಮೇಲೆ SIA ಪ್ರೊವಿಷನ್ಸ್ ಇಂದನೂ ಇದು ಎಕ್ಸಮ್ಟ್ ಆಗತ್ತೆ ಅಂತ ಅದ್ರೊಳಗೆ ಬಿಲ್ ಒಳಗಿತ್ತು. 5 categories ಯಾವ್ದಂದ್ರೆ, ಫಸ್ಟ್ ನ್ಯಾಷನಲ್ ಸೆಕ್ಯೂರಿಟಿ ಅಂಡ್ ಡಿಫೆನ್ಸ್ ಪ್ರೊಡಕ್ಷನ್ ಸಲುವಾಗಿ, ಸೆಕೆಂಡ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ಕ್ಲೂಡಿಂಗ್ ಎಲೆಕ್ಟ್ರಿಫಿಕೇಶನ್, ಥರ್ಡ್ ಒನ್ ಇಸ್ ಅಫೋರ್ಡೆಬಲ್ ಹೌಸಿಂಗ್ ಫಾರ್ ದ ಪುವರ್ ಪೀಪಲ್, ಅಂಡ್ ಫೋರ್ತ್ ಒನ್ ಇಂಡಸ್ಟ್ರಿಯಲ್ ಕಾರಿಡೋರ್ಸ್. ನೆಕ್ಸ್ಟ್ ಫಿಫ್ತ್ ಒನ್ ಇಸ್ PPP ದಟ್ ಈಸ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪ್ರಾಜೆಕ್ಟ್, ಎಲ್ಲಿ ವೇರ್ ಲ್ಯಾಂಡ್ ಕಂಟಿನ್ಯೂಸ್ ಟು ವೆಸ್ಟ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್. ಸೊ ಈ 5 categories ಅಲ್ಲಿ ಬಂದ್ರೆ ದ್ಯಾಟ್ ಈಸ್ ನಾಟ್ ನೀಡೆಡ್ ಅಂದ್ರೆ ಏನು, ಫ್ರಮ್ ಸರ್ಟನ್ ಪ್ರೊವಿಷನ್ ದ ಎಕ್ಸಮ್ಟ್ ಆಗುತ್ತೆ. ಬಟ್ ಅಂಡ್ ಕನ್ಸೆಂಟ್ ಇಸ್ ಆಲ್ಸೋ ನಾಟ್ ನೀಡೆಡ್ ಅಂಡ್ SIA ಪ್ರೊವಿಷನ್ಸ್ ಇಂದನೂ ಕೂಡ ಎಕ್ಸಮ್ಟ್ ಆಗತ್ತೆ ಅಂತ ಇದರೊಳಗೆ ಕೊಟ್ಟಿದ್ರು. ಮತ್ತು ಅದೇ ಥರ ಈ 2000 ಬಿಲ್ ಅಲ್ಲಿ ಏನು ಪ್ರೈವೇಟ್ ಎಂಟಿಟಿ ಚೇಂಜ್ ಮಾಡಿದ್ರು ಅವರು. ಆಮೇಲೆ ಅವರು ಡೆಫಿನೇಷನ್ ಪ್ರೈವೇಟ್ ಎಂಟಿಟಿ ಕೊಟ್ಟಿದ್ದಾರೆ. ಆಮೇಲೆ ಈ ಕೆಲವೊಂದು ಇವನ್ ರಿಸ್ಟ್ರಿಕ್ಷನ್ಸ್ ಆನ್ ಅಕ್ವಿಸಿಷನ್ ಆಫ್ ಲ್ಯಾಂಡ್ ಫಾರ್ ಪ್ರೈವೇಟ್ ಹಾಸ್ಪಿಟಲ್ಸ್, ಪ್ರೈವೇಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಕೂಡ ಈ 2015 ಅಮೆಂಡ್ಮೆಂಟ್ ಅಲ್ಲಿ ಈ ಏನ್ ರಿಸ್ಟ್ರಿಕ್ಷನ್ ಇತ್ತು ಅದನ್ನ ಕೂಡ ತೆಗೆದ್ರು. ದಿಸ್ ವಾಸ್ ಆಲ್ ಅಬೌಟ್ ಹಿಸ್ಟ್ರಿ. ಥ್ಯಾಂಕ್ ಯು.